ಆತ್ಮೀಯ ಶಿಕ್ಷಕ ಮಿತ್ರರೇ, ಭಾಳಷ್ಟು ದಿನಗಳ ನಂತರ ಒಂದು ವಿಡಿಯೋವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದೇನಂತಂದರೆ, ಈಗ ಇತ್ತೀಚೆಗೆ ನಾವು ಈಗ 24ನೇ ತಾರೀಕಿನಿಂದ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಪ್ರಿಪ್ರೇಟ್ರಿ ಪೂರ್ವ ಸಿದ್ಧತಾ ಎಕ್ಸಾಮ್ಸನ್ನು ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ ಎಲ್ಲ ಶಾಲೆಗಳಲ್ಲಿ ಇಂಡಿವಿಜುವಲ್ ಆಗಿ ನಾವು ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತೀವಿ. ಅಲ್ಲಿ ಮಕ್ಕಳು ತಾವು ಬರೆದಂತಹ ಎಲ್ಲ ಮಾಹಿತಿಯನ್ನು ಬರೆದಂಥ ಹೋಮ್ವರ್ಕನ್ನು ಅವರು ನಮಗೆ ಹಾಕ್ತಾ ಇರ್ತಾರೆ. ಸೊ ಅದನ್ನು ನಾವು ಕರೆಕ್ಷನ್ ಮಾಡಿ ಕಳಿಸ್ಬೇಕಾಗತ್ತೆ. ಸೊ ಇವೆಲ್ಲವೂ ಇರೋದರಿಂದ ಸೊ ಈಗ ನೆಕ್ಸ್ಟ್ ಎಕ್ಸಾಮ್ ಬರೆದ ಮೇಲೆ ನಾವು ಕ್ವಶನ್ ಪೇಪರ್ ಹಾಕ್ತೇವೆ, ಅದನ್ನು ಬರೀತಾರೆ. ಬರೆದ ಮೇಲೆ ಅವರು PDF ಕಳಿಸ್ಲಿ ಅವ್ರು ನಮಗೆ. ಸೊ PDFನಿಗೆ ಯಾಕೆ ಕಳಿಸ್ಬೇಕಂತಂದರೆ, ಈಗ ಬರೀ ಫೋಟೋ ಹೊಡೆದು ಹಾಕಿದಾಗ ಭಾಳಷ್ಟು ಫೋಟೋಸ್ ಬರ್ತಾ ಇರ್ತವೆ, ಭಾಳಷ್ಟು ಕನ್ಫ್ಯೂಷನ್ ಆಗುತ್ತೆ, ಯಾರ್ದನ್ನೋ ಅಂಥದ್ದು ಸ್ವಲ್ಪ ಇದಾಗುತ್ತೆ, ಗೊಂದಲ ಆಗುತ್ತೆ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಒಂದು PDFನ್ನು ನಮಗೆ ಕಳಿಸಿದಾಗ, ನಮಗೆ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಕಳಿಸಿದಾಗ, ನಮಗೆ ಅದನ್ನು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ, ಅದನ್ನು ಕರೆಕ್ಷನ್ ಮಾಡಿ ಅವ್ರಿಗೆ ವಾಪಸ್ ನಾವು ತಿಳಿಸ್ಲಿಕ್ಕೆ, ಮಾರ್ಕ್ಸನ್ನು ತಿಳಿಸ್ಲಿಕ್ಕೆ ಭಾಳಷ್ಟು ಈಸಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮೊದಲು ವಿದ್ಯಾರ್ಥಿಗಳು ಹೇಗೆ ತಮ್ಮ ಒಂದು ಆನ್ಸರ್ ಶೀಟನ್ನು ಫೋಟೋ ಹೊಡೆದು ಅದನ್ನು PDF ಕನ್ವರ್ಟ್ ಮಾಡಿ ನಮಗೆ ಹಾಕಬೇಕು, ಅದು ಫಸ್ಟ್ ಸ್ಟೆಪ್ ಆಗುತ್ತೆ. ಅದಾದಮೇಲೆ ಬಂದಂತಹ PDFಗಳನ್ನು ನಾವು ಅದನ್ನು ಕರೆಕ್ಷನ್ ಹೇಗೆ ಮಾಡುವಂಥದ್ದು, ಮಾರ್ಕ್ಸ್ನ ಹೇಗೆ ಕೊಡ್ತಾ ಇದ್ದೀವಿ ನಾವು, ಆ PDFನ ಎಡಿಟ್ ಹೇಗೆ ಮಾಡ್ತೀವಿ ಅನ್ನೋಂಥ ವಿಚಾರದಲ್ಲಿ ಒಂದು ಸಣ್ಣ ವೀಡಿಯೋನ ಭಾಳ ಫಾಸ್ಟಾಗಿ ನಾನು ಮುಗಿಸಿಬಿಡ್ತೇನೆ. ಸೊ ಮೊದಲು PDFನ್ನು ಹೇಗೆ ಇದು ಮಾಡಬೇಕನ್ನೋಂಥದ್ರ ಬಗ್ಗೆ ಫಸ್ಟು ಪ್ಲೇಸ್ಟೋರಿಗೆ ಹೋಗ್ತೀವಿ. ಪ್ಲೇಸ್ಟೋರಿಗೆ ಹೋದಾಗ ನಮಗೆ ಇಲ್ಲಿ ಕ್ಯಾಮ್ ಸ್ಕ್ಯಾನರ್ ಅಂತ ಕಾಣಿಸ್ತಾ ಇದೆ. ಸರ್ಚ್ ಅಂತ ಕೊಟ್ಟಾಗ ನಾನಿಲ್ಲಿ ಸ್ಕ್ಯಾನರ್ ಕ್ಯಾಮ್ ಸ್ಕ್ಯಾನರ್ PDF ಅಂತ ಇದೆ. ಸೊ ಇಲ್ಲಿ ನೀವು ಸ್ಕ್ಯಾನರ್ ಅಂತ ಹೊಡೆದಾಗ, ಸರ್ಚಿಂಗ್ ಕೊಟ್ಟಾಗ ಇಲ್ಲಿ ಫಸ್ಟ್ ಏನು ಬರ್ತಾ ಇದೆ, ಇಲ್ಲಿ ಕ್ಯಾಮ್ ಸ್ಕ್ಯಾನರ್ PDF ಅಂತ ಇಲ್ಲಿ ಹೊಸ್ದಾಗಿ ಏನು ಬಿಟ್ಟಿದ್ದಾನೆ, ಇದನ್ನು ಫಸ್ಟ್ ಒನ್ನೇ ನಾವು ಕ್ಲಿಕ್ ಮಾಡ್ತೇವೆ. ಮಾಡಿದ್ಮೇಲೆ ಇದನ್ನು ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಓಪನ್ ಅಂತ ನಾನು ಕೊಡ್ತೇನೆ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಖಂಡಿತ ಆರಾಮಾಗಿ ಆಪ್ರೇಟ್ ಮಾಡ್ಬೋದಾಗಿದೆ. ಸೊ ಇಲ್ಲಿ ಭಾಳ ಸಿಂಪಲಾಗಿರ್ತಕ್ಕಂಥ ಒಂದು ಆಪ್ಷನ್ಸ್ ಏನಿದೆ ಅಂತಂದರೆ, ಇಲ್ಲಿ ರೈಟ್ ಕಾರ್ನರಲ್ಲಿ ಕ್ಯಾಮ್ರಾ ಇದೆ. ಸೊ ಈಗ ನಾವು ಕ್ಯಾಮ್ರಾವನ್ನು ಆನ್ ಮಾಡಿದಾಗ ನಾವು ಫ್ರೆಶ್ ಆದಂತಹ ಫೋಟೋವನ್ನು ತೆಗೆದುಕೊಳ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ನೋಟ್ಬುಕ್ ಇದೆ. ಆ ನೋಟ್ಬುಕ್ಕಲ್ಲಿ ಒಂದು ಫೋಟೋವನ್ನು ತೆಗೆದುಕೊಳ್ತೇನೆ. ಸೊ ಒಂದು ಫೋಟೋ ಆಯಿತು. ಸೊ ಫೋಟೋ ಬಂದ ಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ, ಇದನ್ನು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ತೇವೆ, ಕ್ರಾಪನ್ನು ಮಾಡ್ಕೊಳ್ತೇವೆ. ಸ್ವಲ್ಪ ಏನು ಸರಿ ಇಲ್ಲ ಅಂತಂದರೆ ಕ್ರಾಪ್ ಮಾಡ್ಕೊಳ್ಬೋದಾಗಿದೆ. ಸೊ ಮಾಡಿ ನೆಕ್ಸ್ಟ್ ಅಂತ ಏನಿದೆಯಲ್ಲ ಇಲ್ಲಿ ರೈಟ್ ಕಾರ್ನರ್ ಡೌನಲ್ಲಿ, ಅದನ್ನು ನಾವು ಇದು ಮಾಡಿದರೆ ಇಲ್ಲಿ ಸ್ಕ್ಯಾನ್ ಫೈಲ್ ನೇಮ್ ಅಂತ ಕೇಳುತ್ತೆ. ಈಗ ಫಸ್ಟ್ ಪೇಜ್ ಮಕ್ಕಳು ಅದನ್ನು ಫೋಟೋ ಹೊಡೆದು ಹಾಕಿದಾಗ ಅವರು ಅದನ್ನು 1 ಅಂತ ಕೊಡಲಿ, ನಂಬರನ್ನು 1 ಅಂತ ಕೊಡ್ತಾರೆ. ತದನಂತರ ಇಲ್ಲಿ ಕೆಳಗಡೆ ರೈಟ್ ಕಾರ್ನರಲ್ಲಿ ಸೇವ್ ಅಂತ ಇದೆ, ಸೇವ್ ಅಂತ ಮಾಡೋಣ. ಸೊ ಒಂದು ಕಾಪಿಯನ್ನು ನಾನು ಇಲ್ಲಿ ಮಾಡ್ಕೊಂಡಿದ್ದೇನೆ. ತದನಂತರ ನೆಕ್ಸ್ಟ್ ಕಾಪಿಯನ್ನು ಅವರು ಫೋಟೋ ಹೊಡಿತಾರೆ ಮಕ್ಕಳು. ಸೊ ಫೋಟೋ ಹೊಡೆದ ನನಗೆ 2ನೇ ಕಾಪಿ ಇಲ್ಲಿ ಬರ್ತಾ ಇದೆ. ಸೊ ಅಗೇನ್ ನೆಕ್ಸ್ಟ್ ಅಂತ ಹೋಗ್ತೇನೆ. ಅಗೇನ್ ಇಲ್ಲಿ ಗ್ರೇ ಸೆಲೆಕ್ಟ್ ಮಾಡಿದ್ದೇನೆ, ಯಾವ್ದಾರು ಸೆಲೆಕ್ಟ್ ಮಾಡ್ಬೋದಾಗಿದೆ ಇಲ್ಲಿ. ಸೊ ಈ ಥರ ಕಾಣಿಸ್ತದೆ, ಗ್ರೇ ಇರಲಿ. ಸೇವ್ ಅಂತ ಕೊಡ್ತೇನೆ. ಈಗ ಆಟೋಮೆಟಿಕಲ್ಲಿ ಅದು ನಂಬರ್ಸನ್ನು ತೆಗೆದುಕೊಂಡು ಹೋಗ್ಬಿಡ್ತದೆ, 1 2 3 ಅಂತೇಳಿ. ಸೊ ಈ ಥರ ಇನ್ನೊಂದು ಫೋಟೋವನ್ನು ನಾನು ಕ್ಲಿಕ್ ಮಾಡಿ, ಸೊ ಇಲ್ಲಿ ಒಂದು ಫೋಟೋ ಇದೆ, ಇದನ್ನು ಕೂಡ ನಾನು ಕ್ರಾಪ್ ಮಾಡಿ ತೆಗೆದುಕೊಳ್ತೇನೆ. ಸೊ ಒಟ್ಟಾರೆ ನನಗೆ 3 ಫೋಟೋಗಳು ಇಲ್ಲಿ ಸಿಕ್ಕಿದೆ, 3 ಪೇಜಸ್ ಇದೆ. ಈ 3 ಪೇಜಸ್ಸನ್ನು ನನಗೆ PDF ಮಾಡೋದು, ಇದು ಜಸ್ಟ್ JPG ಆಯಿತು, ಇದು ಫೋಟೋಗಳಾಯಿತು. ಇದನ್ನು PDF ಆಗಿ ಮಾಡೋದು ಹೇಗೆ ಅನ್ನೋದು, ಜಸ್ಟ್ ನಾವು ಈ ಥರ ಪ್ರೆಸ್ ಮಾಡಿ ಹಿಡಿದುಬಿಟ್ರೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಸೊ 3 ಪೇಜಸ್ ಏನಿದ್ದಾವೆ, 3 ಫೋಟೋಸ್ಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ.
ಮಾಡ್ಕೊಂಡ್ಮೇಲೆ ಈಗ ಬಲಗಡೆ ರೈಟ್ ಕಾರ್ನರಲ್ಲಿ ಡೌನಲ್ಲಿ ಸೊ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಅಂತ ಇದೆ ಸ್ನೇಹಿತರೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ಮೇಲೆ ಸೊ ಈ ಥರ ಬರ್ತಾಯಿದೆ ನೋಡಿ, ಪಿ ಡಿ ಎಫ್ ಆಗಿ ಕನ್ವರ್ಟ್ ಆಯಿತು. ಎಷ್ಟೇ ಇರಲಿ ಅವು ಆರಾಮಾಗಿ ನಾವು ಪಿ ಡಿ ಎಫ್ನಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಭಾಳ ಸಿಂಪಲ್ ಮೆಥಡ್ಲಿಂದ ನಾವು ಮಾಡ್ಬೋದಾಗಿದೆ. ಇದನ್ನು ನೇರವಾಗಿ ಸೇವ್ ಮಾಡ್ಬೋದು. ಎಲ್ಲಿ ಸೇವ್ ಮಾಡಬೇಕಂತಂದ್ರೆ ಅಲ್ಲಿ ಸೇವ್ ಆಗ್ತದೆ. ಸೇವ್ ಮಾಡ್ಕೊಳ್ಬೋದಾಗಿದೆ, ಪಿ ಡಿ ಎಫ್ ಆಗಿ ನಾವು ಸೇವ್ ಮಾಡ್ಕೊಳ್ಬೋದಾಗಿದೆ. ಅಥವಾ ನಾವು ನೇರವಾಗಿ ಇಲ್ಲಿ ಶೇರ್ ಮಾಡಬೇಕಂತ ಅಂದ್ಕೊಂಡ್ರೆ ಶೇರ್ ಕೂಡ ಮಾಡ್ಬೋದಾಗಿದೆ. ಇದು ಯಾವ್ದಾರು ಒಂದು ನಾನು ಸೈನ್ಸ್ ಅಂತ ಅಂದ್ಕೊಂಡ್ರೆ ಅಥವಾ ನಮ್ಮ ವಿದ್ಯಾರ್ಥಿಗಳ ಹೆಸರು ಅವ್ರ ಹೆಸರನ್ನೇ ಹಾಕ್ಕೊಳ್ಳಿ. ಈಗ ನನ್ನ ವಿದ್ಯಾರ್ಥಿ ಮೇಘನಾ ಅಂತ ಇದ್ದಾಳೆ ಅಂತ ಆದರೆ ಸೊ ಮೇಘನಾ ಅಂತ ನಾನು ಟೈಪ್ ಮಾಡಿ ಮೇಘನಾ ಸೈನ್ಸ್ ಈ ಥರ ತೆಗೆದುಕೊಂಡ್ರೆ ಆವಾಗ ನಾವು ಅದನ್ನು ಶೇರ್ ಅಂತ ಕೊಟ್ಟಾಗ ಈ ನಾವು ಯಾರಿಗೆ ಶೇರ್ ಮಾಡಬೇಕಾಗಿದೆ ಇಲ್ಲಿ ತೋರಿಸ್ತಾ ಹೋಗ್ತದೆ. ಸೊ ವಾಟ್ಸಪ್ಪನ್ನು ಆನ್ ಮಾಡ್ತೇವೆ. ವಾಟ್ಸಪ್ನ ಆನ್ ಮಾಡಿದಾಗ ಯಾರಿಗೆ ನಾವು ಶೇರ್ ಮಾಡಬೇಕಾಗಿದೆ, ಯಾರಿಗೆ ಶೇರ್ ಮಾಡಬೇಕಾಗಿದೆ ಅವ್ರಿಗೆ ನಾವು ಆರಾಮಾಗಿ ಇಲ್ಲಿ ಶೇರ್ ಮಾಡಬೇಕು. ಇಲ್ಲಿ ಜನರಲಾಗಿ ಒಬ್ಬರಿಗೆ ನಾನು ಶೇರ್ ಮಾಡ್ತೇನೆ. ಶೇರ್ ಆಗ್ತದೆ ಆರಾಮಾಗಿ. ಸೊ ಅವರು ಆರಾಮಾಗಿ ಇದನ್ನು ಓಪನ್ ಮಾಡಿ ನೋಡ್ಬೋದಾಗಿದೆ. ಸೊ ಈ ಥರ ಆಗ್ತಾಯಿದೆ. ಭಾಳ ಪಿ ಡಿ ಎಫ್ ಆಗಿ ಕನ್ವರ್ಟ್ ಆಗಿ ಸೇವ್ ಆಗಿರ್ತದೆ. ಸೇವ್ ಆದಮೇಲೆ ಏನಾಗುತ್ತೆ ಅಂತಂದರೆ ಮಕ್ಕಳೆಲ್ಲರೂ ತೆಗೆದುಕೊಂಡು ಬರ್ತಾರೆ. ನಾವು ಅದನ್ನು ಕರೆಕ್ಷನ್ ಮಾಡಬೇಕಾಗತ್ತೆ ಅನ್ನೋವಂಥದ್ದು. ಈ ಕರೆಕ್ಷನ್ ಮಾಡಬೇಕಾದ್ರೆ ನಮ್ಮಲ್ಲಿ ವಾಟ್ಸಪ್ಗೆ ಇಂಡಿವಿಜುವಲಾಗಿ ಬಂದಿರುತ್ತೆ. ಸೊ ಬಂದಾಗ ಈಗ ನಾವು ಅದನ್ನು ಕ್ಲಿಕ್ ಮಾಡ್ತೇವೆ. ಯಾರು ಮೇಘನಾ ಅಂತ ಬಂದಿದೆ, ಮೇಘನಾ ಇಲ್ಲಿ WPS ಆಫೀಸ್ ಇದೆ. ಒಂದು ನಿಮಗೇನು ಬೇಕಂತಂದರೆ ಇಲ್ಲಿ WPS ಅನ್ನುವಂಥ ಒಂದು ಆಫೀಸ್ ಬೇಕಾಗುತ್ತೆ. ಸೊ ಇದು ನಿಮ್ಮ ಹತ್ರ ಇದ್ರೆ ಅಂದರೆ ಖಂಡಿತ ಇದನ್ನು ನಾವು ಎಡಿಟ್ ಮಾಡ್ಬೋದಾಗಿದೆ. ಆರಾಮಾಗಿ ಎಡಿಟ್ ಮಾಡಿ ಅಲ್ಲಿ ಏನು ಮಾರ್ಕ್ಸ್ ಕೊಡ್ಬೋದಾಗಿದೆ, ಖಂಡಿತ ನಾವು ಅಲ್ಲಿ ಮಾರ್ಕ್ಸನ್ನು ಕೊಡ್ಬೋದಾಗಿದೆ. ಸೊ ಈಗ ಇದು ಪಿ ಡಿ ಎಫ್ ಓಪನ್ ಆಗಿದೆ, WPSನಲ್ಲಿ ಓಪನ್ ಆಗಿದೆ. ಈಗ ಕೆಳಗಡೆ ಲೆಫ್ಟ್ ಕಾರ್ನರಲ್ಲಿ ಟೂಲ್ಸ್ ಅಂತ ಇದೆ. ಈ ಟೂಲ್ಸನ್ನು ನಾನು ಕ್ಲಿಕ್ ಮಾಡ್ತೇನೆ. ಟೂಲ್ಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಮೇಲೆ ಟಾಪಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಇದೆ. ಎಡಿಟ್ ಅಂತ ಹೋಗ್ತೇನೆ. ಸೊ ಎಡಿಟ್ ಹೋದಾಗ ಇಲ್ಲಿ ಪಿ ಡಿ ಎಫ್ ಟು ಡಾಕ್ ಇವೆಲ್ಲ ಭಾಳಷ್ಟಿದೆ. ಪಿ ಡಿ ಎಫ್ನಿಂದ ಡಾಕಿ ಕನ್ವರ್ಟ್ ಮಾಡ್ಬೋದು, ಪಿ ಡಿ ಎಫ್ನಿಂದ PPT ಕನ್ವರ್ಟ್ ಮಾಡ್ಬೋದು, ಪಿ ಡಿ ಎಫ್ ಟು ಎಕ್ಸೆಲ್ ಕನ್ವರ್ಟ್ ಮಾಡ್ಬೋದಾಗಿದೆ. ನನಗೆ ಬೇಕಾಗಿರುವಂಥದ್ದು ಟೆಕ್ಸ್ಟ್ ಎಡಿಟರ್ ಅಂತ. ಟೆಕ್ಸ್ಟ್ ಎಡಿಟರ್ ಬೇಕಾಗ್ತದೆ. ಟೆಕ್ಸ್ಟ್ ಎಡಿಟರ್ ತೆಗೆದುಕೊಂಡೇನೆ. ಇಲ್ಲಿ ಪೂರ್ತಿ ನೀವು ಹಿಂಗೆ ಕೊನೆಯಲ್ಲಿ ಬನ್ನಿ, ರೈಟ್ ಕಾರ್ನಲ್ಲಿ ಅನೋಟೇಷನ್ ಅಂತ ಇದೆ. ಅನೋಟೇಷನ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಒಂದು ಪೆನ್ಸಿಲ್ ರೀತಿ ಆಕಾರ ಬರ್ತದೆ. ಈ ಫಸ್ಟ್ ಒನ್ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ನಾನು ಕ್ಲಿಕ್ ಮಾಡಿದಾಗ ಇದನ್ನು ಆರಾಮಾಗಿ ನಾವು ಬಳಸ್ಬೋದಾಗಿದೆ ನೋಡಿ ಸ್ನೇಹಿತರೆ. ಈಗ ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿದ ಮೇಲೆ ಈಗ ನಮಗೆ ಬೇಕಂದಾಗ ಓಕೆ ಫೈನ್, ಹೈಲೈಟೆಡ್ ಪೆನ್ ಆಗಿದೆ. ಅದು ನೀವು ಜನರಲಾಗಿ ನಾರ್ಮಲಾಗಿ ತೆಗೆದುಕೊಳ್ಬೋದಾಗಿದೆ. ಈ ಪೆನ್ಸಿಲಾರು ತೆಗೆದುಕೊಳ್ಬೋದಾಗಿದೆ, ಏನು ತೊಂದರೆ ಇಲ್ಲ. ಸೊ ಪೆನ್ಸಿಲ್ ತೆಗೆದುಕೊಂಡಾಗ ಟೆಕ್ಸ್ಟ್ ಎಡಿಟ್ರಿಗೆ ಹೋಗ್ತೀರಿ, ಅನೋಟೇಷನ್ ಹೋಗ್ತೀರಿ, ಇದನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಆಗ್ತದೆ, ಏನು ತೊಂದರೆ ಇಲ್ಲ. ಈಗ ನೋಡಿ ಇಲ್ಲಿ ನಾನು ಇಲ್ಲಿ ಡಿಸೆಲೆಕ್ಟ್ ಮಾಡ್ಕೊಳ್ಳೋಕೆ ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ನೀವು ಮಾರ್ಕ್ಸ್ ಕೊಡೋದು. ಇಲ್ಲಿ ಒಂದು ಅಂತ ಬಂದಿದೆ ಅಂತ ಅಂದ್ಕೊಳ್ಳೋಣ. ಈಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಪೆನ್ಸಿಲ್ ಅಥವಾ ಪೆನ್ ಏನಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಇದು ರೈಟ್ ಇದೆಯಲ್ಲ, ರೈಟ್ ಇದ್ದರೆ 1 ಮಾರ್ಕ್ಸ್, ಒಂದಿದೆ 1 ಮಾರ್ಕ್ಸ್ ಕೊಡಿ. ಅದಾದಮೇಲೆ ಎರಡನೇದಿದೆ 2 ಮಾರ್ಕ್ಸ್ ಇರ್ತದೆ, ಅದು 1 ಮಾರ್ಕ್ಸ್, ಇಲ್ಲಿ 1 ಮಾರ್ಕ್ಸ್ ಇರ್ತದೆ. ಸೊ ಈ ಥರ ನಾವು ಅಲ್ಲಿ 2 ಮಾರ್ಕ್ಸ್ ಇದ್ದರೆ 2 ಮಾರ್ಕ್ಸ್ ಇದೆ, ಆಮೇಲೆ 1 ಮಾರ್ಕ್ಸ್ ಇದೆ 1 ಮಾರ್ಕ್ಸ್ ಕೊಡ್ಬೋದಾಗಿದೆ. ಸೊ ಈ ಥರ ಆರಾಮಾಗಿ ಅಂಡರ್ಲೈನ್ ಕೂಡ ಮಾಡ್ಬೋದಾಗಿದೆ. ಕ್ಲಿಕ್ ಮಾಡಿಕೊಂಡು ಅಲ್ಲಿ 2 ಮಾರ್ಕ್ಸ್ ಇದ್ದರೆ 2 ಮಾರ್ಕ್ಸ್, ಇಲ್ಲ 3 ಮಾರ್ಕ್ಸ್ ಇದೆ 3 ಮಾರ್ಕ್ಸ್, 4 ಮಾರ್ಕ್ಸ್ ಇದೆ 4 ಮಾರ್ಕ್ಸ್ ಕೊಡ್ಬೋದಾಗಿದೆ. ಈ ಟೋಟಲಾಗಿ ಪೇಜಿಂದ ಏನಾದರೂ ಇತ್ತಂತಂದರೆ ಇಲ್ಲಿ ಎಷ್ಟು ಬಂದಿದೆ ಅದನ್ನು ಇಲ್ಲಿ ಕೊಡ್ಬೋದಾಗಿದೆ. ಸೊ ಈ ಥರ ಮಾಡ್ಕೊಳ್ಬೋದಾಗಿದೆ. ಇದನ್ನು ದೊಡ್ಡದ ರೀತಿಯಲ್ಲಿ ಬೇಕು ಅಂತಂದರೆ ಇಲ್ಲಿ ನಮಗೆ ಇದೇನು ಆಪ್ಷನ್ಸ್ ಇದೆ, ಇಲ್ಲಿ ಟೆಕ್ಸ್ಟ್ ಎಡಿಟರ್ ಹೋಗ್ತೀರಿ, ಅನೋಟೇಷನ್ಗೆ ಹೋದಾಗ ಬೇರೆ ಬೇರೆ ಆದರೂ ಕೂಡ ಇಲ್ಲಿ ನೀವು ತೊಗೊಳ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ಈಗ ಅಂಡರ್ಲೈನ್ ಅಂತ ತೆಗೆದುಕೊಳ್ತೇನೆ ನಾನು. ಅಂಡರ್ಲೈನ್ ಇದ್ದಾಗ ನೀವು ಇಲ್ಲಿ ಬೇರೆದನ್ನು ಕೂಡ ಮಾಡ್ಕೊಳ್ಬೋದು. ಇನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೈಲೈಟೆಡ್ ಪೆನ್ ಸಿಗುತ್ತೆ, ಕವರ್ ಪೆನ್ ಅಂತ ಸಿಗುತ್ತೆ. ಕವರ್ ಪೆನ್ ಇಲ್ಲಿ ಸ್ವಲ್ಪ ಇದಿದೆ,
ಅಮೌಂಟ್ ಪೇ ಇದು ಹೈಲೈಟರ್ ಪೆನ್ ಅಂತ ತೆಗೆದುಕೊಳ್ಳೋದೇನೆ. ಅದು ಕಲರ್ ಯಾವ್ದು ಇರಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದು ನೋಡಿ, ಇದು ಫಸ್ಟ್ ಡಿಸೆಲೆಕ್ಟ್ ಮಾಡ್ಕೊಳ್ಬೇಕು. ಡಿಸೆಲೆಕ್ಟ್ ಆದಮೇಲೆ ನೀವು ಈ ಥರ ಮೂವ್ ಮಾಡ್ತೀರಿ, ಎಡಗೈಲಿಂದ ಮೂವ್ ಮಾಡ್ತೀರಿ. ಅದಾದಮೇಲೆ ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ಕರೆಕ್ಟಾಗಿ ಟೆಕ್ಸ್ಟ್ ಎಡಿಟ್ರಲ್ಲಿಂದ ಎನೋನೇಷನಿಗೆ ಹೋಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇವೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲೆಲ್ಲೋ ಅಂಡರ್ಲೈನ್ ಮಾಡ್ಬೇಕಾಗಿತ್ತು ಮಾಡಿ, ಅದಕ್ಕೆ ಮಾಡಿ 2 ಮಾರ್ಕ್ಸ್ ಇದೆ, 2 ಮಾರ್ಕ್ಸ್ ಇರ್ತದೆ, 3 ಇದ್ರೆ 3 ಇರ್ತದೆ, 4 ಇದ್ರೆ 4 ಇರ್ತದೆ. ಅದೇನು ಬ್ಯಾಡ್ ಅಂತಂದರೆ ಜಸ್ಟ್ ಮೂಮೆಂಟ್ ಮಾಡಿ. ಮೂಮೆಂಟ್ ಮಾಡಿದಾಗ ಜಸ್ಟ್ ಮೂಮೆಂಟ್ ಮೇಲೆ ಮಾಡಲಿಕ್ಕೆ ಇದನ್ನು ಡಿಸೆಲೆಕ್ಟ್ ಮಾಡಲೇಬೇಕು. ನೀವು ಡಿಸೆಲೆಕ್ಟ್ ಮಾಡಿದ್ಮೇಲೆ ಇದು ಮೂವ್ ಆಗುತ್ತೆ. ಸೊ ಮೂವ್ ಮಾಡಿದ್ಮೇಲೆ ಆರಾಮಾಗಿ ಈ ಥರ ನೀವು ಮಾಡ್ಕೊಳ್ಬೋದಾಗಿದೆ. ಸೊ ಆರಾಮಾಗಿ ಎಲ್ಲವನ್ನು ಮಾರ್ಕ್ಸನ್ನು ನಾವು ಇಲ್ಲಿ ಮಾಡಿಕೊಂಡು ಇದನ್ನು ಅಗೇನ್ ನೀವು ಮತ್ತೆ ವಿದ್ಯಾರ್ಥಿಗೆ ಕಳಿಸ್ಬೇಕು. ನೀವು ಮಾಡಿದಂತಹ ಏನಿದೆ ಇದನ್ನು ಟೋಟಲ್ ವ್ಯಾಲ್ಯೂಷನ್ ಏನು ಮಾಡಿದಿರಿ ಅದನ್ನ ಹೇಗೇನು ಶೇರ್ ಮಾಡಬೇಕಂದ್ರೆ ನೀವು ಶೇರ್ ಅಂತ ಹೋಗ್ತೀರಿ. ಶೇರ್ ಅಂತ ಹೋದಾಗ ಹೇಗೇನು ವಾಟ್ಸಪ್ ಬರ್ತದೆ. ವಾಟ್ಸಪ್ನಲ್ಲಿ ನಾವು ಸೇವ್ ಅಂತ ಕೊಟ್ಟಾಗ ಅದು ಸೇವ್ ಆಗಿ ತೆಗೆದುಕೊಳ್ಳುತ್ತದೆ. ಅಥವಾ ನೇರವಾಗಿ ಇಲ್ಲಿ ಶೇರ್ ಅಂತ ಇದೆ, ನೀವು ಶೇರ್ ಮಾಡಬಹುದಾಗಿದೆ ವಾಟ್ಸಪ್ ಮೂಲಕ. ಸ್ವಲ್ಪ ಇಲ್ಲಿ ನಾವು ಇದು ವರ್ಕ್ ಆದಮೇಲೆ ಸೇವ್ ಕೊಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಭಾಳಷ್ಟು ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಸೊ ಈಗ ನಮ್ಮದೆಲ್ಲವೂ ಕರೆಕ್ಷನ್ ಆಯಿತು. ನಾನು ಇನ್ನೊಂದು ಸಲ ನಿಮಗೆ ತೋರಿಸ್ತೇನೆ. ಈಗ ಆಲ್ರೆಡಿ ಇಲ್ಲಿ ನಮ್ಮ ಪೆನ್ಸಿಲ್ ಅಥವಾ ಪೆನ್ ಏನು ಆನ್ ಆಗಿದೆ. ಈಗ ಟೋಟಲನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಈಗ 20/80 ಇದನ್ನು ಮಾಡ್ಕೊಳ್ತೇವೆ. ಸೊ ಈ ಥರ ಆದಮೇಲೆ ನಮ್ಮದು ಫೈನಲ್ ಆಯಿತು ವರ್ಕ್ ಅಂತಂದಾಗ ನೀವು ಇಲ್ಲಿ ಡನ್ ಅಂತ ಕೊಡಿ. ಸೊ ಡನ್ ಅಂತಂದಮೇಲೆ ನೀವು ಬ್ಯಾಕ್ ಬರ್ತೀರಿ. ಸೊ ಬ್ಯಾಕ್ ಬಂದಾಗ ಇಲ್ಲಿ ಸೇವ್ ಅಂತ ಕೊಡ್ತೀರಿ. ಸೇವ್ ಕೊಡಿ, ನಿಮ್ಮ ಹೆಸರಲ್ಲೇ ಅದು ಸೇವ್ ಆಗ್ತದೆ. ಅದು ಯಾವುದು ಹೆಸರನ್ನು ಕೊಟ್ಟಿರ್ತೀರಿ ಅದಕ್ಕೆ. ಸೊ ಇಲ್ಲಿ ನಾನು ಮೇಘನ ಅನ್ನುವಂಥ ಫೈಲ್ ಮೇಲೆ ಎಡಿಟ್ ಮಾಡಿರುವಂಥದ್ದು PDF ಅನ್ನು. ಸೊ ಈಗ ಇದನ್ನು ಏನು ಆನ್ ಮಾಡ್ತೇವೆ ನೋಡಿ. ಸೊ ಇದು ಶೇರನ್ನು ಇಲ್ಲೇ ಕೊಡ್ಬೋದು ನೀವು ಡೈರೆಕ್ಟಾಗಿ. ಶೇರನ್ನು ಕೊಡ್ತೇವೆ. ಶೇರ್ ಕೊಟ್ಟಾಗ ಇಲ್ಲಿ ವಾಟ್ಸಪ್ ಏನಿದೆ, ವಾಟ್ಸಪ್ಗಿಂತ ಹೆಚ್ಚು ಇಲ್ಲಿ ಒರಿಜಿನಲ್ ಫೈಲ್ ಅಂತ ಏನಿದೆ ನೋಡಿ ಕೆಳಗಡೆ, ಒರಿಜಿನಲ್ ಫೈಲ್ JPG ಇಮೇಜ್ ಓನ್ಲಿ ಇದು ಒರಿಜಿನಲ್ ಫೈಲಿಗೆ ಹೋಗ್ತೀರಿ. ಸೊ ಒರಿಜಿನಲ್ ಫೈಲಿಗೆ ಹೋದಾಗ ನಿಮಗೆ ವಾಟ್ಸಪ್ ಆನ್ ಆಗುತ್ತೆ. ಸೊ ವಾಟ್ಸಪ್ ಆನ್ ಆದಾಗ ನೀವು ಇಲ್ಲಿ ಯಾರಿಗೆ ಕಳಿಸ್ಬೇಕಾಗಿದೆ ಅವರಿಗೆ, ಆ ಮಗುಗೆ ಅಥವಾ ಗ್ರೂಪ್ಗೆ, ಡೈರೆಕ್ಟ್ ಗ್ರೂಪ್ಗೆ ನೀವು ಹಾಕ್ಬೋದಾಗಿದೆ. ಇದನ್ನು ಓಪನ್ ಮಾಡಿದರೆ ಸೊ ಎಡಿಟ್ ಆಗಿರೋದು ನಮಗೆ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. ಸೊ ಈ ಥರ ಆರಾಮಾಗಿ ನಾವು ಮಾಡ್ಕೊಳ್ಬೋದಾಗಿದೆ. ಸೊ ಇದು WPS ಅನ್ನುವಂಥ ಆ್ಯಪ್ ಏನಿದೆ, ಇದು ಮಕ್ಕಳಲ್ಲಿ ಕೂಡ ಇರಬೇಕಾಗುತ್ತೆ. ಅವ್ರಿಗೆ ನಾವು ಮೊದಲು ಹೇಳಬೇಕಾಗತ್ತೆ. ಸೊ ಅದು ಹೇಳಿದ್ರೆ ಅಂತಂದರೆ ಖಂಡಿತ ಅದನ್ನು ಅವರು ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ಈ ಥರ ನಾವು ಇದನ್ನು ಎಡಿಟ್ ಮಾಡಿ ವ್ಯೂವನ್ನು ಮಾಡಿ ಅವ್ರಿಗೆ ಮಾರ್ಕ್ಸನ್ನು ಕೊಡ್ಬೋದಾಗಿತ್ತು ಸ್ನೇಹಿತರೆ. ಈ ಒಂದು ವಿಚಾರವನ್ನು ತಮಗೆ ಹೇಳಬೇಕಾಯಿತು. ಸೊ ಇದರ ಜೊತೆಗೆ ಒಂದು ಕೊಲಾಜ್ ಏನಿದೆ ಅದನ್ನು ಭಾಳ ಫಾಸ್ಟಾಗಿ ನಾನು ಮುಗಿಸ್ಬಿಡ್ತೇನೆ. ಕೊಲಾಜ್ ಕೂಡ ಭಾಳಷ್ಟು ಜನ ಕೇಳ್ತಾಯಿದ್ರು, ಭಾಳ ಜನ ಗೊತ್ತಿದೆ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಟೀಚರ್ಸ್. ಸೊ ಮಕ್ಕಳ ದೃಷ್ಟಿಯಿಂದ ಹೇಳ್ಬೇಕನ್ನೋವಂಥದ್ದು ಅಷ್ಟೇ. ಈಗ ಕೊಲಾಜ್ ಅನ್ನುವಂಥದ್ದು ಏನಿದೆಯಲ್ಲ, ಇದು ನಮ್ಮ ಹತ್ರ ಒಂದು ಆ್ಯಪ್ ಇರ್ತದೆ, ಕೊಲಾಜ್ ಆ್ಯಪ್ ಇರ್ತದೆ. ಅದನ್ನು ಇಲ್ಲಿ ಸರ್ಚ್ ಮಾಡ್ತೀನಿ ನಾನು, ನನ್ನಲ್ಲಿರುವಂಥದ್ದು ಆ್ಯಪನ್ನು. ಸೊ ಇಲ್ಲಿ ಆಲ್ರೆಡಿ ಕೊಲಾಜ್ ಇರೋದ್ರಿಂದ ಭಾಳಷ್ಟು ಆ್ಯಪ್ಸ್ ಇರೋದ್ರಿಂದ ನಾನು ಇಲ್ಲಿ ಸರ್ಚ್ ಮಾಡೋಣ. ಫೋಟೋ ಕೊಲಾಜ್ ಎಡಿಟರ್ ಅಂತ ಏನು ನನ್ನಲ್ಲಿದೆ, ಫೋಟೋ ಕೊಲಾಜ್ ಎಡಿಟರ್ ಅಂತ ಇದೆ. ನೀವು ಯಾವ್ದಾದ್ರು ತೆಗೆದುಕೊಳ್ಬೋದಾಗಿದೆ. ಕೊಲಾಜ್ನಲ್ಲಿ ಭಾಳಷ್ಟು ಆ್ಯಪ್ಸ್ ಇದ್ದಾವೆ. ಖಂಡಿತ ಸ್ನೇಹಿತರೆ, ಇದು ಕೂಡ ಭಾಳಷ್ಟು ಈಜಿ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಕೊಲಾಜ್ ಅಂತ ಇದೆ. ಈ ಕೊಲಾಜ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಈಗ ನನ್ನ ಹತ್ರ ಭಾಳಷ್ಟು ಫೋಟೋಸ್ ಇದೆ.
ಈಗ ಆಲ್ರೆಡಿ ಭಾಳಷ್ಟು ಫೋಟೋಸ್ ಇದೆ. ನಿಮ್ಗೆ ಯಾವುದು ಬೇಕೋ ಆ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿದೆ. ಕ್ಯಾಮ್ರಾ ಇದೆ, ವಾಟ್ಸಪ್ ಇಮೇಜಸ್ ಇದ್ದಾವೆ, ಕ್ಯಾಮ್ರಾ ಇದೆ, ನಾವು ಎಲ್ಲಿಂದಾರು ತೆಗೆದುಕೊಳ್ಬೋದಾಗಿದೆ, ಸ್ಕ್ರೀನ್ಶಾಟ್ಸ್ ಇದ್ದಾವೆ. ಸೊ ಎಲ್ಲಿಂದಾರು ವಾಟ್ಸಪ್ ಇಮೇಜಸ್ ಇದ್ದಾವೆ. ಸೊ ಇಲ್ಲಿ ನಾನು ಅದೊಂದು 4 ವಾಟ್ಸಪ್ ಇಮೇಜಸನ್ನು ತೆಗೆದುಕೊಳ್ತೇನೆ. ಒಂದು ಅರೌಂಡ್ 15 ಫೋಟೋಸನ್ನು ನಾವು ಸೆಲೆಕ್ಟ್ ಮಾಡೋದು. ಕೆಳಗಡೆ ಇದೆ ನೋಡಿ, 1 to 15 ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿದೆ. ಸೊ ನಾನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೇನೆ. 12 ಫೋಟೋ ಸೆಲೆಕ್ಟ್ ಆಗಿದೆ. ಸೊ ಈ ಥರ ಆರಾಮಾಗಿ ನಾವು ಸೆಲೆಕ್ಟನ್ನು ಮಾಡ್ಕೊಳ್ಬೋದಾಗಿದೆ. ಸೊ ನಮ್ಮ ಫೋಟೋಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಒಂದು ಮಾಡೆಲ್ ತೋರಿಸ್ತಾ ನಿಮಗೆ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ನಿಮ್ಗೆ ಯಾವ್ದು ಬೇಕು ಆ ಫೋಟೋಸನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಕೊಲೇಜನ್ ಮಾಡ್ಕೊಳ್ಬೋದಾಗಿದೆ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಅಂತ ನೀವು ಏನಿಲ್ಲ ಕ್ಲಿಕ್ ಮಾಡ್ತೀರಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದೆ ನೋಡ್ರಿ, ಇದೆಲ್ಲ ಭಾಳಷ್ಟು ಇಲ್ಲಿದೆ, ಡಿಸೈನ್ಸ್ ಇದ್ದಾವೆ. ನಿಮ್ಗೆ ಯಾವುದು ಡಿಸೈನ್ಸ್ ಬೇಕು ಕೆಳಗಡೆ ಲೇಔಟ್ಸ್ ಅಂತ ಬರ್ತದಲ್ಲ, ಈ ಲೇಔಟ್ಸಲ್ಲಿ ನೀವು ನಿಮ್ಮದೇ ಆದಂಥ ಲೈಕ್ ಆದಂಥ ಡಿಸೈನ್ಸನ್ನು ಕೊಡ್ತಾ ಹೋಗಿ ಯಾವುದು ಸುಟೇಬಲ್ ಆಗುತ್ತೆ ಅಷ್ಟು ಡಿಸೈನ್ಸ್ ಇದ್ದಾವೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿದೆ ಆರಾಮಾಗಿ. ಈ ಡಿಸೈನ್ಸನ್ನು ನೀವು ಕೊಡ್ಬೋದಾಗಿದೆ. ಸೊ ಕೊಟ್ಟು ಇದನ್ನೇನಿದೆ ರೈಟ್ ಮಾರ್ಕ್ ಏನಿದೆ ಇದನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲೆ ಟಾಪಲ್ಲಿ ನೋಡಿ ಸೇವ್ ಅಂತ ಇದೆ. ಟಾಪಲ್ಲಿ ರೈಟ್ ಕಾರ್ನರ್ ಟಾಪಲ್ಲಿ ಸೇವ್ ಅಂತ ಇದೆ. ಸೊ ಅಲ್ಲಿ ನೀವು ಸೇವ್ ಮಾಡಿದರೆ ಡೈರೆಕ್ಟಾಗಿ ವಾಟ್ಸಪ್ ಕ್ರಿಯೇಟ್ ಆಗುತ್ತೆ. ಸೊ ವಾಟ್ಸಪ್ಪಿಗೆ ಸೆಂಡ್ ಮಾಡಿಬಿಡ್ಬೋದಾಗಿದೆ. ಎಲ್ಲಿ ಸೆಂಡ್ ಮಾಡಬೇಕು, ಎಲ್ಲಾರು ನಿಮ್ಮ ಇದು ಏನಿದೆ SLC ಇದೆಯಲ್ವ ಅಲ್ಲಿ ಡೈರೆಕ್ಟಾಗಿ ನೀವು ಸೆಂಡ್ ಮಾಡ್ಬೋದಾಗಿದೆ. ನಿಮ್ಮ ಗ್ರೂಪ್ಗಳಲ್ಲಿ ಸೆಂಡ್ ಎಲ್ಲಾದರೂ ಗ್ರೂಪ್ ನಿಮಗೆ ಬೇಕಾದಲ್ಲಿ ಅದನ್ನು ಸೆಂಡ್ ಮಾಡ್ಬೋದಾಗಿದೆ. ಸೊ ಈ ಥರ ನಾವು ಆರಾಮಾಗಿ ಸೆಂಡ್ ಮಾಡ್ಬೋದಾಗಿದೆ. ಸೊ ಇದು ಕಾಲೇಜಿಗೆ ಆಯಿತು. ಆಮೇಲೆ PDF ಇಂದ ವಿಚಾರದಲ್ಲಿ ಆಯಿತು. ಸೊ ಭಾಳಷ್ಟು ವಿಚಾರಗಳನ್ನು ನಾವು ಖಂಡಿತ ಮಾಡ್ಬೋದಾಗಿದೆ. ಈ ಒಂದು ವಿಚಾರದಲ್ಲಿ ಭಾಳಷ್ಟು ವಿಷಯಗಳು ಏನು ನನಗೆ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನೇನು ರೆಗ್ಯುಲರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ತಮಗೊಂದು ಸಣ್ಣ ಮಾಹಿತಿನ ಕೊಡಬೇಕನ್ನೋಂಥ ಒಂದು ಅಭಿಲಾಷೆಯಿಂದ ಸೊ ಒಂದು ಸಣ್ಣ ವೀಡಿಯೋನ ಮಾಡಿದ್ದೀನಿ. ಸೊ ನಂದು ಯೂಟ್ಯೂಬ್ ಚಾನಲ್ ಇದೆ ಪ್ರಸಾದ್ ಬೂದಿವಾಳ ಅಂತೇಳಿ. ಖಂಡಿತ ತಾವೆಲ್ಲರೂ ಇಲ್ಲಿವರೆಗೂ ಭಾಳಷ್ಟು ಪ್ರೋತ್ಸಾಹನ ಕೊಟ್ಕೊಂತ ಬಂದಿದ್ರಿ. ಈಗಲೂ ನನಗೆ ನೀವು ಸಬ್ಸ್ಕ್ರೈಬ್ ಆಗೋ ಮೂಲಕ, ಲೈಕ್ಸ್ ಕೊಡೋ ಮೂಲಕ, ಕಮೆಂಟ್ ಖಂಡಿತ ನಿಮ್ಮ ಒಂದು ಇದನ್ನು ಅಭಿಪ್ರಾಯನ ತಿಳಿಸಿ ಕಮೆಂಟ್ ಸೆಕ್ಷನ್ಸಲ್ಲಿ ಬರೀರಿ. ಸೊ ಈ ಥರ ಪ್ರೋತ್ಸಾಹಿಸಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.